ಈಗ ಪ್ರೇಮ್ ಸರ್ KVN ಪ್ರೊಡಕ್ಷನಲ್ಲಿ ಪ್ರೇಮ್ ಸರ್ ಅವರ ಫಸ್ಟ್ ಸಿನಿಮಾ. ಸೊ ನೆಕ್ಸ್ಟ್ ಸಿನಿಮಾ ದರ್ಶನ್ ಸರ್ ಅವ್ರ ಜೊತೆ ಅಂತ ಈಗಾಗಲೇ ಒಂದು ರೆಡಿ ಮಾಡಿದ್ರಿ, ಒಂದು ಪೋಸ್ಟರ್ ಕೂಡ ಬಿಟ್ಟಿದ್ರಿ. ಅದು ನೆಕ್ಸ್ಟ್ ಲೆವೆಲ್ ಅನ್ನೋದೇ ಗೊತ್ತಾಗ್ತಾ ಇದೆ ಆ ಪೋಸ್ಟರ್. ಅದ್ರದ್ದು ಏನಾದರೂ ಅಪ್ಡೇಟ್ ಇದೆಯಾ, ಇಲ್ಲ ಅದ್ರ ಬಗ್ಗೆ ಏನಾದರೂ ಮಾತುಕತೆ ನಡೆದಿದ್ರಾ, ಇಲ್ಲ ಅದಕ್ಕೂ ಏನಾದರೂ ಓಂಕಾರ ಸ್ಟಾರ್ಟ್ ಮಾಡಿದಾರ? ಸರ್ ಓಂಕಾರ ಸ್ಟಾರ್ಟ್ ಆಯಿತು ಅನ್ನೋದಕ್ಕೋಸ್ಕರ ಅದು ಅಪ್ಡೇಟ್ ಬಿಟ್ಟಿದ್ದಲ್ವಾ. ಅದು ಓಂಕಾರ ಎಲ್ಲಿಗೆ ಬಂತು? ಇದೆ ಸರ್, ಈಗ ಏನಾಗಬೇಕು ಸರ್, ಈಗ ನೆಕ್ಸ್ಟ್ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಯಾವುದಕ್ಕೆ ಈಗ ಡೆವಿಲಿಕ್ಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಏನು ಪ್ಲ್ಯಾನ್ಸ್ ಇದೆ, ಅಕಾರ್ಡಿಂಗ್ಲಿ ಏನು ಪ್ಲ್ಯಾನ್ಸ್ ಇದೆ ಮೀಟ್ ಮಾಡಿಲ್ಲ ಸರ್ನ. ಈಗ ಎಲ್ಲ ಅವರು ಆರೋಗ್ಯ ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ಡೆಫಿನೆಟ್ಲಿ ಮೀಟ್ ಮಾಡಿ ಬೇರೆ ಪ್ಲ್ಯಾನ್ಸ್ ಇತ್ತು. ಅಂದರೆ ಡೆವಿಲ್ ಆದಮೇಲೆ ಮತ್ತೊಂದು ಸಿನಿಮಾ ಇತ್ತು ಅವ್ರದ್ದು. ಅಂದರೆ ಇದು ನಾನು ಹೇಳ್ತಿರೋದು ಅನೌನ್ಸ್ಮೆಂಟ್ ಇದ್ದಾಗ ಏನು ಡಿಸ್ಕಷನ್ ಮಾಡಿದ್ವಿ ಅದು ಈಗ ಒಂದು ಸ್ವಲ್ಪ ಡಿಲೇ ಆಗಿರೋದ್ರಿಂದೆಲ್ಲನೂ ಇದೇ ಇರುತ್ತೆ. ಸಿನಿಮಾ ಇರುತ್ತೆ, ಟೈಮ್ ಒಂದು ಸ್ವಲ್ಪ ಮುಂದೆ ಹೋಗಿರ್ಬೋದು ಅಷ್ಟೇ. 100% ದರ್ಶನ್ ಸರ್ ಜೊತೆ ಕಾಂಬಿನೇಷನ್ ಜೊತೆ ಸಿನಿಮಾ ಮಾಡೋದಂತೂ 100% ಅದರಲ್ಲಿ ಏನು ಚೇಂಜಸ್ ಇಲ್ಲ ಸರ್. ಆ ಪೋಸ್ಟರ್ ಏನು ಬಿಟ್ಟಿದ್ರು ಅದೇ ಬೇರೆ ಬೇರೆ ರೀತಿಯ ಒಂದಷ್ಟು ಕತೆ ಹೇಳ್ತಾ ಇದ್ದೀವಿ. ಯಾವ ಜಾನರ್ ಸಿನಿಮಾ, ಅದು ಏನು ಆಂಜನೇಯ ಸ್ವಾಮಿ ಸಿನಿಮಾನ, ಅದು ಏನು ಕಡಗ ಹಾಕೊಂಡಿರೋದು, ಏನು ಜಾನರಲ್ಲಿ ನೀವು ಬರ್ತಾ ಇದ್ದೀರಾ? ದರ್ಶನ್ ಸರ್ನ ಯಾವ ಜಾನರಲ್ಲಿ ತೋರ್ಸಕ್ಕೆ ಇಷ್ಟಪಡ್ತಾ ಇದ್ದೀರಾ? ಈಗ ಪೋಸ್ಟ್ರಲ್ಲಿ ಏನು ಹೇಳ್ಬೋದು ಅಷ್ಟು ಹೇಳಾಗಿದೆ. KD ಸಿನಿಮಾದ ಲಿರಿಕಲ್ ಹಾಡು ಬಿಡುಗಡೆ ಆಗಿದೆ. ಸೊ ಈ ಸಿನಿಮಾದ ಪ್ರೊಡಕ್ಷನ್ ಹೆಡ್ ಆಗಿರುವಂಥ ಸುಪ್ರೀತ್ ಅವ್ರ ಇವತ್ತು ನಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿ, ತಾವಾಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ತಾನೇ ಒಂದು ಲಿರಿಕಲ್ ಆಡಿಯೋ ರಿಲೀಸ್ ಆಯಿತು, ಶಿವ ಶಿವ ಅಂತ. ಸರಿಯಾಗಿ ಹೋಗ್ತಾ ಇದೆ ಯೂಟ್ಯೂಬಲ್ಲಿ, ಹೆಂಗೆ ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿಯಾಗುತ್ತೆ, ಯಾಕಂದರೆ ಒಂದು ಪ್ರಯತ್ನ ಜನ ಅದನ್ನು ಅಕ್ಸೆಪ್ಟ್ ಮಾಡಿದಾಗ 100% ಖುಷಿಯಾಗುತ್ತೆ. ಎಂಟೈರ್ ಟೀಮ್ ತುಂಬ ಹ್ಯಾಪಿಯಾಗಿದೆ. ಸರ್, ಈಗ ಒಂದು ಹ್ಯೂಜ್ ಬಜೆಟ್ ಅಂತ ಅಂದಾಗ ಸಿನಿಮಾ ಎಷ್ಟು ಬಜೆಟೋ ಗೊತ್ತಿಲ್ಲ. ಈಗ ಸಾಂಗಲ್ಲಿ ಹೇಳ್ತಾ ಇದ್ರು, ಆ ಸಾಂಗ್ ಮೇಕಿಂಗಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಮಟ್ಟಿಗೆ ಬಜೆಟ್ ಆಗಿದೆ ಅಂತ. ಸೊ ಪ್ರೇಮ್ ಸರ್ ಕೂಡ ಹೇಳ್ತಾ ಇದ್ರು, ಒಂದಷ್ಟು ಲೈಟಿಂಗ್ ಬೇಕು, ಒಂದಷ್ಟು ಜನರೇಟರ್ ಬೇಕು ಅಂತ ಅಂದಾಗ ನಾವೆಲ್ಲ ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ವಿ ಅಂತಂದರೆ ನಮ್ಮ ಹಿಂದೆ KVN ಅಂತ ಒಂದಿದೆ, ಅದಕ್ಕೋಸ್ಕರ ಮಾಡ್ತಾ ಇದ್ವಿ ಅಂತ. ಸೊ ಒಂದು ಸಾಂಗಿಗೆ ಸರ್ ಅಷ್ಟೊಂದೆಲ್ಲ ಬಜೆಟ್ ಹಾಕಬೇಕು ಅಂತ ಅಂದಾಗ ಸೊ ನೀವೇನಾದರೂ ಕೇಳ್ತೀರಾ ಕೂತ್ಕೊಂಡು ಹಿಂಗೆ ಬೇಕು ಏನೇನು ಅಂತ ಎಲ್ಲ? ಹಿಂಗೆ ಈಗ ಸರ್ ಏನು ರಿಕ್ವೈರ್ಮೆಂಟ್ ಹೇಳಿದ್ರಲ್ಲ, ಅದು ಸಾಂಗ್ ಬಜೆಟ್ ಅಲ್ಲ, ಅದು ಎವ್ರಿಡೇ ರಿಕ್ವೈರ್ಮೆಂಟ್. ಅದು ಎವ್ರಿಡೇ ರಿಕ್ವೈರ್ಮೆಂಟ್ ಅವ್ರದ್ದು. ಏನಾಗುತ್ತೆ ಅಂದರೆ ಈಗ ಒಂದು ಸಿನಿಮಾಗೆ ಸಾಂಗ್ ಅನ್ನೋದು ಮೇನ್ ಇನ್ವಿಟೇಷನ್ ಹೇಳಬೇಕು ಅಂತಂದರೆ. ಅದರಲ್ಲೂ ಪ್ರೇಮ್ ಸರ್ ಸಾಂಗ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದ್ದೆ. ಫಸ್ಟ್ ನಾವು ಡಿಸ್ಕಷನ್ ಮಾಡಿದಾಗ, ಕತೆ ಹೇಳಿದಾಗ ನಾನು ಒಂದೇ ಕೇಳಿದವ್ರಿಗೆ, ಅವ್ರು ಹೇಳಿದಾಗೇನೆ ಅವ್ರ ರೆಕಾರ್ಡ್ಸ್ನ ಅವರೇ ಬ್ರೇಕ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಫಸ್ಟು ಕಾನ್ವರ್ಸೇಷನ್ ಇದ್ದಿದ್ದು. ಸೊ ಅದು ಮಾಡೋದಕ್ಕೆ ಅವ್ರಿಗೊಂದಷ್ಟು ಇದ್ಬೇಕು. ಅವ್ರೇನಂದ್ರೆ ಅವ್ರಿಗೊಂದು ಡ್ರೀಮ್ ಇತ್ತು, ನಾನು ಈ ಥರ ಸಾಂಗ್ಸ್ ಮಾಡಬೇಕು, ಇಲ್ಲಿ ಮ್ಯೂಸಿಕ್ ಮಾಡಬೇಕು, ಈ ಥರ ಸೌಂಡಿಂಗ್ ಇರಬೇಕು ಅನ್ನೋದನ್ನು. ಸೊ ಅವ್ರು ಏನು ಕೇಳಿದ್ರೆ ಅದನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಅವ್ರ ಮೈಂಡಲ್ಲಿ ಆಲ್ರೆಡಿ ಆ ಕನಸಿದ್ದು ಇವತ್ತು ನನಸಾಗಿದೆ ಅಷ್ಟೇ. ಆಮೇಲೆ ಪ್ರೇಮ್ ಸರ್ ಅಂತಂದಾಗ ನೀವು ಹೇಳಿದ್ರಿ ಅವ್ರ ಸಿನಿಮಾದಲ್ಲಿ ಆಲ್ಬಮ್ ಸಿಕ್ಕಾಪಡೆ ಸಕ್ಕದಾಗಿರುತ್ತೆ ಅಂತ. ಆಮೇಲೆ ಅವ್ರ ರೆಕಾರ್ಡ್ ಅವರೇ ಬ್ರೇಕ್ ಮಾಡ್ಕೋಬೇಕು. ಆಮೇಲೆ ಅರ್ಜುನ್ ಜನ್ಯ ಸರ್ ಕೂಡ ಹೇಳ್ತಾ ಇದ್ರು, ಈ ಟೆಕ್ನಿಷಿಯನ್ ಕೈಗೆ ಸಿಗಲ್ವಾ, ಅವರೇ ಬೇಕು ಅಂತ. ಸೊ ಅವ್ರಿಗೆ 6 ತಿಂಗಳು 7 ತಿಂಗಳು ಕಾದು ಅವರೇ ಬೇಕು ಅಂತ ಅಂದಾಗ ಸೊ ನೀವೆಲ್ಲ ಒಂದು ಕಡೆ ಸರ್ ಅವ್ರು ಸಿಗ್ತಾ ಇಲ್ಲ, ಒಂಚೂರು ಬೇರೆ ಯಾರನ್ನಾದ್ರೂ ಮಾಡ್ಬೋದಾ, ಈ ರೀತಿ ಏನಾದರೂ ಒಂದು ಡಿಸ್ಕಷನ್ ಆಗಿದೆಯಾ? ಅವು ಇಲ್ಲೇನಾಯಿತು ಅಂತಂದರೆ, ಇದು ಮ್ಯೂಸಿಕ್ ಸ್ಟಾರ್ಟ್ ಆಗಿದ್ದು ಇವತ್ತಲ್ಲ, 2022 ಏಪ್ರಿಲ್ ಮಾರ್ಚಲ್ಲಿ ಸ್ಟಾರ್ಟ್ ಆಗಿರೋದು ಮ್ಯೂಸಿಕ್ ಸ್ಕ್ರ್ಯಾಚಿಂದ. ಅವತ್ತೇನೆ ಅವರು ಈ ಥರ ಮ್ಯೂಸಿಕ್ ಅಂದರೆ ಈ ಥರ ಸಿಂಗರ್ಸ್ ಬೇಕು, ಈ ಥರ ಮ್ಯೂಸಿಕ್ ಬೇಕು ಅಂತಂದಾಗ ಇನ್ನೊಂದೇನು ಅಂತಂದಾಗ ನಾವೇನೇನು ಮಾಡ್ತೀವಿ ಅನ್ನೋದನ್ನು ಆನಂದ್ ಅಡಿಯವರು ಸಹ ಕೇಳಿದ್ರು. ಸರ್ ಯಾವ ರೀತಿ ಮ್ಯೂಸಿಕ್ಕು ಏನು ಅವ್ರು ಕೇಳಿದ್ರು, ಎಲ್ಲ ಹೇಳಿದ್ರು. ನಾವು ಒಂದು ಸತಿ ಅಷ್ಟು ದೊಡ್ಡ ಮೊತ್ತಕ್ಕೆ ನಾವು ಮಾರಿದ್ಮೇಲೆ ಅದ್ರಲ್ಲಿ ಮತ್ತೆ ಕಾಂಪ್ರಮೈಸ್ ಆಗಬಾರ್ದು. ಸೊ ವಾಟ್ ಎವರ್ ಅವರ ಏನು ರಿಕ್ವೈರ್ಮೆಂಟ್ಸ್ ಇತ್ತು ಅಷ್ಟು ಹಾನರ್ ಆಗಿದೆ, ಅಷ್ಟೂ ಫುಲ್ಫಿಲ್ ಆಗಿದೆ. ಆಮೇಲೆ ಆಗುತ್ತೆ, ಡಿಲೇ ಆಗಿದೆ, ಇಲ್ಲ ಅಂತೇನಿಲ್ಲ. ಕೆಲವರಿಗೆ 3 ತಿಂಗಳು ವೆಯ್ಟ್ ಮಾಡಿದ್ದೀವಿ, ಕೆಲವರು 4 ತಿಂಗಳು ವೆಯ್ಟ್ ಮಾಡಿದ್ದೀವಿ. ಸೊ ಆ ಔಟ್ಪುಟ್ಟು ಇದ್ಬೇಕು ಅಂತಂದಾಗ ವಿ ಹ್ಯಾವ್ ಟು ವೆಯ್ಟ್, ಆಪ್ಷನ್ ಇಲ್ಲ. ಈಗ ಪ್ರೇಮ್ ಸರ್ KVN ಪ್ರೊಡಕ್ಷನಲ್ಲಿ ಪ್ರೇಮ್ ಸರ್ ಅವರ ಫಸ್ಟ್ ಸಿನಿಮಾ. ಸೊ ನೆಕ್ಸ್ಟ್ ಸಿನಿಮಾ ದರ್ಶನ್ ಸರ್ ಅವ್ರ ಜೊತೆ ಅಂತ ಈಗಾಗಲೇ ಒಂದು ರೆಡಿ ಮಾಡಿದ್ರಿ, ಒಂದು ಪೋಸ್ಟರ್ ಕೂಡ ಬಿಟ್ಟಿದ್ರಿ. ಅದು ನೆಕ್ಸ್ಟ್ ಲೆವೆಲ್ ಅನ್ನೋದೇ ಗೊತ್ತಾಗ್ತಾ ಇದೆ ಆ ಪೋಸ್ಟರ್. ಅದ್ರದ್ದು ಏನಾದರೂ ಅಪ್ಡೇಟ್ ಇದೆಯಾ, ಇಲ್ಲ ಅದ್ರ ಬಗ್ಗೆ ಏನಾದರೂ ಮಾತುಕತೆ ನಡೆದಿದ್ದೀರಾ, ಇಲ್ಲ ಅದಕ್ಕೂ ಏನಾದರೂ ಓಂಕಾರ ಸ್ಟಾರ್ಟ್ ಮಾಡಿದಾರ? ಸರ್ ಓಂಕಾರ ಸ್ಟಾರ್ಟ್ ಆಯಿತು ಅನ್ನೋದಕ್ಕೋಸ್ಕರ ಅದು ಅಪ್ಡೇಟ್ ಬಿಟ್ಟಿದ್ದಲ್ವಾ. ಅದು ಓಂಕಾರ ಎಲ್ಲಿಗೆ ಬಂತು? ಇದೆ ಸರ್, ಈಗ ಏನಾಗಬೇಕು ಸರ್, ಈಗ ನೆಕ್ಸ್ಟ್ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಯಾವುದಕ್ಕೆ ಈಗ ಡೆವಿಲಿಕ್ಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಏನು ಪ್ಲ್ಯಾನ್ಸ್ ಇದೆ, ಅಕಾರ್ಡಿಂಗ್ಲಿ ಏನು ಪ್ಲ್ಯಾನ್ಸ್ ಇದೆ ಮೀಟ್ ಮಾಡಿಲ್ಲ ಸರ್ನ. ಈಗ ಎಲ್ಲ ಅವರು ಆರೋಗ್ಯ ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ಡೆಫಿನೆಟ್ಲಿ ಮೀಟ್ ಮಾಡಿ ಬೇರೆ ಪ್ಲ್ಯಾನ್ಸ್ ಇತ್ತು. ಅಂದರೆ ಡೆವಿಲ್ ಆದಮೇಲೆ ಮತ್ತೊಂದು ಸಿನಿಮಾ ಇತ್ತು ಅವ್ರದ್ದು. ಅಂದರೆ ಇದು ನಾನು ಹೇಳ್ತಿರೋದು ಅನೌನ್ಸ್ಮೆಂಟ್ ಇದ್ದಾಗ ಏನು ಡಿಸ್ಕಷನ್ ಮಾಡಿದ್ವಿ ಅದು ಈಗ ಒಂದು ಸ್ವಲ್ಪ ಡಿಲೇ ಆಗಿರೋದ್ರಿಂದೆಲ್ಲನೂ ಇದೇ ಇರುತ್ತೆ. ಸಿನಿಮಾ ಇರುತ್ತೆ, ಟೈಮ್ ಒಂದು ಸ್ವಲ್ಪ ಮುಂದೆ ಹೋಗಿರ್ಬೋದು ಅಷ್ಟೇ. 100% ದರ್ಶನ್ ಸರ್ ಜೊತೆ ಕಾಂಬಿನೇಷನ್ ಜೊತೆ ಸಿನಿಮಾ ಮಾಡೋದಂತೂ 100% ಅದರಲ್ಲಿ ಏನು ಚೇಂಜಸ್ ಇಲ್ಲ ಸರ್. ಆ ಪೋಸ್ಟರ್ ಏನು ಬಿಟ್ಟಿದ್ರು ಅದೇ ಬೇರೆ ಬೇರೆ ರೀತಿಯ ಒಂದಷ್ಟು ಕತೆ ಹೇಳ್ತಾ ಇದ್ದೀವಿ. ಯಾವ ಜಾನರ್ ಸಿನಿಮಾ, ಅದು ಏನು ಆಂಜನೇಯ ಸ್ವಾಮಿ ಸಿನಿಮಾನ, ಅದು ಏನು ಕಡಗ ಹಾಕೊಂಡಿರೋದು, ಏನು ಜಾನರಲ್ಲಿ ನೀವು ಬರ್ತಾ ಇದ್ದೀರಾ? ದರ್ಶನ್ ಸರ್ನ ಯಾವ ಜಾನರಲ್ಲಿ ತೋರ್ಸಕ್ಕೆ ಇಷ್ಟಪಡ್ತಾ ಇದ್ದೀರಾ? ಈಗ ಪೋಸ್ಟ್ರಲ್ಲಿ ಏನು ಹೇಳ್ಬೋದು ಅಷ್ಟು ಹೇಳಾಗಿದೆ, ನಿಜ ಹೇಳಬೇಕು ಅಂತಂದರೆ. ಅದು ಏನಾಗುತ್ತೆ ಅಂದರೆ ಸಿನಿಮಾ ಕ್ಯೂರಿಯಾಸಿಟಿ ಒಂದೊಂದೇ
ರಿವೀಲ್ ಮಾಡ್ತಾ ಹೋದ್ರೇ ಅದಕ್ಕೆ ವ್ಯಾಲ್ಯೂ. ಇನ್ನು ಸಿನಿಮಾ ಶೂಟಿಂಗೇ ಸ್ಟಾರ್ಟ್ ಮಾಡಿಲ್ಲ, ಕರೆಕ್ಟ್, ಇನ್ನು ಟೈಟ್ಲು ಸಹ ಅನೌನ್ಸ್ ಮಾಡಿಲ್ಲ, ಏನೂ ಮಾಡಿಲ್ಲ. ಬಟ್ ಫ್ಯೂಚರ್ಲಿ ಪ್ರತಿಯೊಂದೊಂದನ್ನು 1 by 1 ಅಪ್ಡೇಟ್ಸ್ ಬರುತ್ತೆ. ಬಟ್ ಆ್ಯಸ್ ಆಫ್ ನೌ ಅಂದರೆ ಈಗ ಸದ್ಯಕ್ಕೆ ಡೆವಿಲ್ ಇದೆ, ಡೆವಿಲ್ ಸಿನಿಮಾ ಮುಗಿದು ಸರದು ಮಧ್ಯದಲ್ಲಿ ಇನ್ನೊಂದು ಸಿನಿಮಾ ಸಹ ಇತ್ತು, ಅದು ಮುಗಿದ ಮೇಲೆ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಸರ್. ಸರ್, ಈಗ KVN ಪ್ರೊಡಕ್ಷನ್ಸ್ ಅಂತ ಬಂದಾಗ ಒಂದು ದೊಡ್ಡ ಸಿನಿಮಾಗಳೇ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ದೊಡ್ಡ ಸ್ಟಾರ್ಸ್ಗಳಿಗೆ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಕೂಡ ನಡೀತಾ ಇದೆ. ಸೊ ಟಾಕ್ಸಿಕ್ ಎಲ್ಲಿಗೆ ಬಂದಿದೆ, ಹೆಂಗೆ, ಏನು ಆಯ್ತಾ ಸರ್? ಟಾಕ್ಸಿಕ್ ಸಿನಿಮಾ ಬಗ್ಗೆ ಅಪ್ಡೇಟು ಎಷ್ಟು ಸರಿ ಕೊಡ್ತಾರೆ. ಎಲ್ಲಿವರೆಗೂ ಆಗಿದೆ? ನಡೀತಿದೆ ಸರ್, ಕೆಲಸ ನಡೀತಿದೆ. ಕೆಲಸ ನಿಲ್ದಲೇ ಬ್ಯಾಕ್ ಟು ಬ್ಯಾಕ್ ಹಗಲು ರಾತ್ರಿ ಸರ್ ಟೀಮು, ಆ ಎಂಟೈರ್ ಟೀಮ್ ಕೆಲಸ ಮಾಡ್ತಿದೆ ಸರ್. ಹಾಗೆ ಈಗ KVN ಮತ್ತೆ ತಳಪತಿ ಜೊತೆನೂ ಕೈ ಜೋಡಿಸಿದ್ದೀರಾ. ಸೊ ಅದಾದ್ಮೇಲೆ ಇನ್ನ ಎಲ್ಲೆಲ್ಲಿ ಎಕ್ಸ್ಪೆಂಡ್ ಮಾಡಬೇಕು ಅಂತ ಇದೆ KVN ಪ್ರೊಡಕ್ಷನ್ಸ್? ಆಮೇಲೆ ಯಾವ್ಯಾವ ಸ್ಟಾರ್ಸ್ಗಳಿಗೆ ಆಕ್ಷನ್ ಕಟ್ ಹೇಳಬೇಕು ಅಂತ ಸರ್? ಪ್ರತಿಯೊಂದು ಅಪ್ಡೇಟಿಗೆ ಏನಂತಂದರೆ ಈಗ ಬಹಳಷ್ಟು ಪ್ರಾಜೆಕ್ಟ್ಸು ಮಾತುಕತೆ ಹಂತದಲ್ಲಿದೆ, ಕೆಲವೊಂದು ಮುಗಿದಿದೆ ಆಲ್ರೆಡಿ. ಪ್ರತಿಯೊಂದನ್ನು ಅಂದರೆ ಆ ಟೈಮ್ ಅಂದರೆ ಏನಂತಂದರೆ ಸುಮ್ಮನೆ ಅನೌನ್ಸ್ಮೆಂಟ್ ಮಾಡೋದಕ್ಕಿಂತ ಸಿನಿಮಾ ಫ್ಲೋರ್ಗೆ ಹೋಗೋದಕ್ಕಿಂತ ಅನೌನ್ಸ್ ಮಾಡೋದು ತುಂಬ ಉತ್ತಮ. ಅಂದರೆ ಅದನ್ನು ನಾವು ಬಿಲೀವ್ ಮಾಡ್ತೀವಿ ಯಾವಾಗಲೂ. ಬಹಳಷ್ಟಿದೆ ಲಿಸ್ಟಲ್ಲಿ, 1 by 1 ಬಂದೇ ಬರುತ್ತೆ. ಸೊ ದರ್ಶನ್ ಸರ್ ಜೊತೆ ಒಂದು ಅನೌನ್ಸ್ಮೆಂಟ್ ಆಗಿದೆ. ಕಿಚ್ಚ ಸರ್ ಜೊತೆ ಏನಾದರೂ ಅನೌನ್ಸ್ಮೆಂಟ್? ಸರ್, ಆಪರ್ಚುನಿಟಿ ಬಂದಾಗ 100% ಮಾಡೇ ಮಾಡ್ತೀವಿ ಸರ್, ಅದರಲ್ಲೇನು ಡೌಟ್ ಇಲ್ಲ. ಸಿನಿಮಾ ವಿ ಆರ್ ಪ್ರೊಡಕ್ಷನ್ ಹೌಸ್, ಕರೆಕ್ಟಾ ಸರ್? ಪ್ರತಿಯೊಬ್ಬರು ಹೀರೋಗೂ ಸಿನಿಮಾ ಮಾಡ್ತೀವಿ, ಪ್ರತಿಯೊಬ್ಬರ ಜೊತೆನೂ ಕೆಲಸ ಮಾಡ್ತೀವಿ. ಅದರಲ್ಲೇನು ಅವ್ರ ಜೊತೆ ಮಾಡಬೇಕು, ಇವ್ರ ಜೊತೆ ಮಾಡಬಾರ್ದು ಅನ್ನೋದೇನಿಲ್ಲ. ವಿ ಆರ್ ಅ ಇಂಡಸ್ಟ್ರಿ. ಬರೀ ನಮ್ಮ ಕನ್ನಡ ಇಂಡಸ್ಟ್ರಿ ಇಲ್ಲ, ಭಾರತದಾದ್ಯಂತ ಇರ್ತಕ್ಕಂಥ ಪ್ರತಿಯೊಬ್ಬರು ಹೀರೋ ಜೊತೆನೂ ಸಿನಿಮಾ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಈ ಕ್ವಶನ್ಗೆ ಇನ್ನೊಂದು ಆ್ಯಡ್ ಮಾಡ್ತೀನಿ. ಈಗ ಸ್ಟಾರ್ಸ್ಗಳಿಗೆಲ್ಲ ನೀವು ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ. ಸೊ ಯಾರೋ ಒಬ್ಬ ನ್ಯೂ ಕಮರ್ ಕಾಣಿಸ್ತಾ, ಒಬ್ಬ ಟ್ಯಾಲೆಂಟೆಡ್ ಇದ್ದಾನೆ ಅಂತ ಅಂದಾಗ ಅವ್ರಿಗೂ ರೆಡಿ ಆಗ್ತಾರಾ? ಒಂದು ಹೈ ಬಜೆಟಲ್ಲಿ ರೆಡಿ ಆಗ್ಬೋದು, ಏನು ಯಾವ ಥರ ಅಂತ? ಸರ್, ನಮ್ಮ ಪ್ರೊಡಕ್ಷನಲ್ಲಿ ಫಸ್ಟ್ ಬಂದಂಥ ಸಿನಿಮಾ ಯಾವುದು ಸರ್? 2 ಸಿನಿಮಾ. ಗಣೇಶ್ವರ ಸಿನಿಮಾ ಬಂತು, ಇನ್ನೊಂದು ಧನ್ವೀರ್ ಅವ್ರ ಸಿನಿಮಾ ಬಂತು, ಕರೆಕ್ಟ್ ಅಲ್ವಾ ಸರ್? ಸ್ಟಾರ್ಟ್ ಮಾಡಿದಾಗ ಆ ಕತೆ ನಮ್ಗೆ ಇಷ್ಟ ಆಯಿತು. ಅದಕ್ಕೆ ತಕ್ಕಂತಹ ಗಣೇಶ್ ಸರ್ ಏನು ಸ್ಮಾಲ್ ಹೀರೋ ಅಲ್ಲ, ಕರೆಕ್ಟಾ ಸರ್? ಅವತ್ತಿಗೆ ಆ ಕತೆಗೆ ನಮಗೆ ಗಣೇಶ್ ಸರ್ ಬೇಕಾಗಿತ್ತು, ಅವ್ರನ್ನ ಚೂಸ್ ಮಾಡಿದ್ವಿ. ಬೈ ಟು ಲವ್ಗೆ ಧನ್ವೀರ್ ಅವ್ರು ಬೇಕಾಗಿತ್ತು, ಅವ್ರನ್ನ ಚೂಸ್ ಮಾಡಿದ್ವಿ. ಈಗೇನಾಗಿದೆ ಅಂದರೆ ತುಂಬ ದೊಡ್ಡ ಸಿನಿಮಾಗಳು ಮಾಡ್ತಿರೋದ್ರಿಂದ ಕೆಲವೊಂದು ಕತೆ ಕೇಳಿದ್ದೀವಿ, ಎಕ್ಸಿಕ್ಯೂಷನ್ ಹಂತದಲ್ಲಿದೆ. ಸೊ ಡೆಫಿನೆಟ್ಲಿ ನೀವು ಫ್ಯೂಚರಲ್ಲಿ ನಮ್ಮ ಸಂಸ್ಥೆಯಿಂದ ಸಿನಿಮಾಗಳು ಬಂದೇ ಬರುತ್ತೆ. ಅದು ದೊಡ್ಡದು ಚಿಕ್ಕದು ಎಲ್ಲ ರೀತಿ ಸಿನಿಮಾನು ಬಂದೇ ಬರುತ್ತೆ ಸರ್. ಡೆಫಿನೆಟ್ಲಿ ಅದು ಸಹ ಇರುತ್ತೆ. ಯಾಕಂದರೆ ಈಗ ನೀವು ನೋಡಿದಾಗ ಈಗ ಆಲ್ಮೋಸ್ಟ್ ನೀವು ಹೇಳಿದಾಗೆ 3 ಸಿನಿಮಾ ಇದೆ. ಈ 3 ಸಿನಿಮಾಗೆ ಟೈಮ್ ಕೊಡೋದಕ್ಕೇನೆ ತುಂಬ ಅಂದರೆ ವೆರಿ ಆಕ್ಯುಪೈಡ್. ಸೊ ಬೈ ಎಂಡ್ ಆಫ್ ದ ಇಯರ್ ವಿಲ್ ಸಿ, ಅಂದರೆ ಈ ಇಯರ್ ಅಂತಲ್ಲ, ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದಷ್ಟು ಐಡಿಯಾಸ್ ಇದೆ, 1 by 1 ಎಕ್ಸಿಕ್ಯೂಟ್ ಆಗುತ್ತೆ ಸರ್. ಎಸ್ ಸರ್. ಇನ್ನು KDಲಿ ಲಾಸ್ಟಲ್ಲಿತ್ತು ಹಬ್ಬದ ದಿನ ಬರ್ತೀವಿ, ಒಂದು ಫೆಸ್ಟಿವಲ್ ಅಂತ. ಸೊ ಏನು ಯುಗಾದಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಏನಿದೆ, ಏನಾದರೂ ಪ್ಲಾನ್ಸ್ ಇದೆಯಾ ಸರ್? 100% ಒಂದು ಒಳ್ಳೆ ಡೇಟಿಗೆ ಬರಬೇಕು ಅನ್ನೋದು. ಅದರಿಂದನೇ ಇನ್ನೊಂದೇನೆಂದರೆ ಹಬ್ಬಕ್ಕೂ ಬರ್ಬೋದು, ಇಲ್ಲ ಸಿನಿಮಾನೇ ಹಬ್ಬದ ಥರ ಬರ್ಬೋದು. ಎರಡು ಇದೆ ಅದರಲ್ಲಿ. ಸೊ ಇನ್ನೇನು ಕೆಲವೊಂದು ಕೆಲಸಗಳು ನಡೀತಾ ಇದೆ, ಅದೆಲ್ಲ ಡೈರೆಕ್ಟ್ರು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ವಿಲ್ ಕಮ್ ಅಪ್ ವಿತ್ ದ ಡೇಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೊಡಕ್ಷನಿಂದ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರಲಿ, ನಮಗೆಲ್ಲ ಎಂಟರ್ಟೈನ್ ಮಾಡಲಿ ಅಂತ ಕೇಳಿ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.